ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಆಸ್ ಯೂಸ್ವಲ್ ಮನೆಗೆ ಚಾಲು ಮಾಡತ್ತೀನಿ. ಸೊ ಸ್ಟಾರ್ಟ್ ಮಾಡತ್ತೀನಿ. ಸೊ ಬರ್ರಿ. ಸೊ ಈಗ ಸ್ವಲ್ಪ ಹೊರಗೆ ಹೋಗೋದದ. ಸೊ ನಮ್ಮ ಹುಡುಗ ಅಲ್ಲಿ ಕ್ರಿಕೆಟ್ ಆಡ್ಕೊಂಡಿದ್ದಾನೆ, ಅಲ್ಲಿ ಕರಿಯತ್ತಾನ. ಸೊ ಅಲ್ಲಿಗೆ ಹೋಗ್ತೀನಿ. ಸೊ ಬರ್ರಿ ಎಲ್ಲರೂ ಹೋಗಮ್ಮ. ಸೊ ಅಲ್ಲಿ ಮಕ್ಕನ್ ಮಾಡ್ಕೊಂಡು ಬರೀ ಗೈಸ್ ಸೀದಾ ಈಗ ಅಲ್ಲಿಗೆ ಹೋಗ್ರಿ. ಅಲ್ಲಿಗೆ ಹೋಗೋಣ ಸಿಗುತ್ತೆ ನಾವು. ಸೊ ಗೈಸ್ ಜಸ್ಟಿನ ಈಗ ಸೊ ಗದ್ದೆಗೆಲ್ಲ ಗ್ರೌಂಡಿಗೆಲ್ಲ ಕ್ರಿಕೆಟ್ ಆಡ್ಕೊಂಡು ಬಂದಿದ್ದಾಗ್ಯದ. ಸೊ ಬಂದು ಸ್ವಲ್ಪ ಫ್ರೆಶಪ್ ಆಗಿ ಸೀದಾ ಹೊರಗೆ ಸೊ ಹೊರಗೆ ಸ್ವಲ್ಪ ಕೆಲಸ ಅನ್ನಂದು ಸೊ ಕೆಲಸ ಮಾಡೋದು. ಸೊ ಬರ್ರಿ ಗೈಸ್ ಹೊರಗೆ ಹೋಗ್ರಿ. ಮನೆ ಕುಂತ್ಕೊಂಡು ಸಾಕಾಗಿ ನಮಗೂ. ಸೊ ಸೀದಾ ಹೊರಗೆ ಹೋಗ್ರಿ. ಸೊ ಗಾಯ್ಸ್ ನಾ ಇವಾಗ ಬಂದೀನಿ. ಸೊ ಇಲ್ಲಿ ಒಂದು ಪ್ಲೇಸ್ ಅದ ಶಾಪ್ರ ಒಳಗೆ ಗುಡ್ಡದ ಮ್ಯಾಗೆ. ಇಲ್ಲಿಂದ ಆಲ್ಮೋಸ್ಟ್ ಅಲ್ಲಿ ನಮ್ಮ ಅರ್ಧ ಪೂರ ಶಾಪ್ರೇ ಕಾಣ್ತಿರ್ಬೇಕು. ನಾ 70% ಶಾಪ್ರು ಕಾಣ್ತದೆ ಇಲ್ಲಿಂದ. ಸೊ ಬರ್ರಿ. ಸೊ ಈ ವ್ಯೂ ಪಾಯಿಂಟಿಗೆ ಬರ್ಲಾರ ಭಾಳ ದಿನ ಆಗಿತ್ತು. ಸೊ ಅದು ಬರ್ಬೇಕನ್ಸಿತ್ತು, ಸೀದಾ ಬಂದುಬಿಟ್ಟೆ. ಯಾರಿಗೆ ಕೇಳಾರು. ಸೊ ಬರ್ರಿ ಗೈಸ್ ಹಂಗೆ ವೀಡಿಯೋ ಮಾಡ್ಕೊಂಡಂಗೆ ಆಗ್ತದೆ. ಮನೆಯಾಗಿದ್ರು ವೀಡಿಯೋ ಆಗಲೇ ಅದ. ಸೊ ಸಮ್ ರೀಸನ್ಸ್ ಅದ ಹೇಳೋಕ್ಕಾಗಲ್ಲ. ಸೊ ಬರ್ರಿ ಹೊರಗೆ ಬಂದಾಗಟ್ಟೆ ವೀಡಿಯೋ ಮಾಡ್ಕೋಬೋದು, ಮನೆಗೂ ಮಾಡ್ಕೋಬೋದು. ಬಟ್ ಮನೆ ಕಂಟೆಂಟ್ ಸಿಗೋಲ್ಲ. ಸೊ ಬರ್ರಿ ಗೈಸ್ ಇಲ್ಲಿ ವ್ಯೂಸ್ ನೋಡೋಕೆ ಬಂದೀನಿ. ವ್ಯೂ ನೋಡೋಕೆ ಬಂದೀನಿ. ಸೊ ಬರ್ರಿ ನಿಮಗೂ ತೋರಿಸ್ತೀನಿ. ಸೊ ಇಲ್ಲಿ ನಾನು ಬರ್ಲಾರ ಭಾಳ ದಿನ ಅದು ಇನ್ನು ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಒಂದು 6-6.5 ತಿಂಗಳ ಇರ್ಬೇಕು. ಸೊ ಈ ಟೈಮಿಗೆ ಇಲ್ಲಿ ಏನಾದ್ರು ಶಿಸ್ತು ಮಳೆ ಬಂತು ಅಂದರೆ ಫುಲ್ ಡೇಂಜರ್. ಸೊ ಬರ್ರಿ ನಿಮಗೆ ತೋರಿಸ್ತೀನಿ ಈಗ ವ್ಯೂ. ಲುಕ್ ಎಟ್ ದ್ಯಾಟ್ ವ್ಯೂ. ಸೊ ಅಲ್ಲಿಂದ ಆಲ್ಮೋಸ್ಟ್ ಅಲ್ಲಿ ನಮ್ಮ ಶಾಪುರ್ ಕಾಣ್ತದೆ. ಸೊ ಅದು ನಮ್ಮ ಶಾಪುರ್ ಬಸ್ ಸ್ಟ್ಯಾಂಡ್. ಸೊ ಯಾರೆಲ್ಲ ಶಾಪುರಿಂದ ನೋಡ್ಲಾಗಿರೋ ವೀಡಿಯೋಸ್ ಅವ್ರಿಗಿದೆ. ಸೊ ಶಾಪುರಿಂದ ನೋಡೋರು ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಎಲ್ಲರೂ ಬಂದಾರಲ್ಲ. ಸೊ ಬಂದಿರ್ತಾರೆ ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ. ಸೊ ಬರೀ ಗೈಸ್ ಸೊ ಇಲ್ಲಿಗೆ ಬಂದಿದ್ದೆ. ಸೊ ಬರ್ಲ ಜಾಸ್ತಿ ದಿನ ಆಗಿತ್ತು ಅಂತ ಬಂದಿದ್ದೆ. ಹಿಂಗೆ ನಾವು ವೀಡಿಯೋಗೂ ಮಾಡ್ಕೋದದ, ಮನೆಗೆ ಇದ್ರ ವೀಡಿಯೋಗಳೇ ಇದೆ. ಸೊ ಅದಕ್ಕೆ ಬಂದಿದ್ದೆ. ಸೊ ಬರ್ರಿ. ಸೊ ಅಲ್ಲಿಂದ ನಮ್ಮ ಕ್ರಿಕೆಟ್ ಗ್ರೌಂಡ್ ಕಾಣತ್ತೆ ನಿಮಗೆ. ಅದೇ ನಮ್ಮ ಮನೆ ಬಾಜು ಕ್ರಿಕೆಟ್ ಗ್ರೌಂಡ್ ಅದು. ಬರೀ ಗೈಸ್ ಇವೆಲ್ಲ ನೋಡ್ಕೊಂಡು ಕುಂತೀನಿ. ನೋಡ್ಕೊಂಡು ನಿಮ್ಗೆ ತೋರಿಸಿದಾಗ್ಯದ. ಸೊ ಏನೋ ಇದು ರೂಟ್ ಏನೋ ಮುಂದಕ್ಕೆ ಹೋಗ್ತದೆ. ಹೋಗೋಮಂದ್ರೆ ಬರ್ರಿ. ಹೋಗಮಲ್ಲ ಸೀದಾ ಹೋಗೇ ಹೋಗಮ್ರಿ. ಫುಲ್ ಆಫ್ ರೈಡಿಂಗ್ ಆಗ್ತದೆ ಗಾಡಿಯಲ್ಲಿ. ಸೊ ನಂಗೆ ಬೈಕಲ್ಲಿ ಹೆಚ್ಚಿನ ರೋಡಿಗೆ. ಸೊ ಬರ್ರಿ ಗೈಸ್ ಈಗ ಸೀದಾ ಹೋಗೋದು ಮೀನ್ಸ್ ಈ ಕಡೆ ಮ್ಯಾಗ ಹೋಗೋದು అంటే ಇದು ಆಫ್ ರೈಡಿಂಗ್ ಓಡ್ಸೋಕೆ ಗಾಡಿ. ಸೊ ಚಕ್ಕನ ನಿನ್ನೆ 2 ದಿನ ಹಿಂದೆ ಸರ್ವಿಸ್ ಆಗ್ಯದ. ಸೊ ಬರ್ರಿ ಫುಲ್ ಆಫ್ ರೈಡಿಂಗ್ ಹೊಂಚ್ಬಿಡೋ ಗಾಡಿಗೆ. ಸೊ ಮೊನ್ನೆ ಎಲ್ಲ ಮಳೆ ಬಂದ ಫುಲ್ ನೀರು ನಿಂತಿರ್ತಾವೆ ಅಲ್ಲಿ ಭೀ. ಸೊ ಬರ್ರಿ ಹೆಂಗೆ ತೋರಿಸ್ತೇನೆ ನಿಮಗೆ. ಸೊ ನನ್ನ ಗಾಡಿಗಿಂತ ಅಣ್ಣನ ಗಾಡಿ ತಂದ್ರೆ ಬೆಸ್ಟ್ ಆಗಿತ್ತು. ಈಗ ಬರ್ರಿ ಏನು ಪರವಾಗಿಲ್ಲ. ಈಗಾದ್ರೂ ಇದು ಶೂಟ್ ಮಾಡ್ಕೋಬೋದು. ಆಫ್ ರೈಡಿಂಗ್ ಮಾಡತ್ತಾರೆ. ಆಲ್ಮೋಸ್ಟ್ ಒಂದು ಮಾಡಿಬಿಟ್ರೆ. ಸೊ ರೀಸೆಂಟಾಗಿ ಮಾಡ್ಯಾರ ಇಲ್ಲಿ ರೋಡ್ ಮಾಡ್ಯಾರ. ಫುಲ್ ಚಕ್ ರೋಡ್ ಮಾಡ್ಯಾರ ಇಲ್ಲಿ. ಯೋಜನೆ ಅಲ್ಲಿ ಬಾತ್ ನೈ. ನನ್ನ ಗಾಡಿ ಅಂತೂ ಸಿಗೋಲ್ಲ. ರೇಸ್ ಕೊಟ್ಟಿಲ್ಲ ಅಂದ್ರೆ 10% ರೇಸ್ ಹೋಗ್ತದೆ. ಸೊ ಈ ಕಡೆದು ರೋಡ್ ಈ ಕಡೆ ಹೋಗ್ತದೆ, ಈ ಕಡೆಯಿಂದ ರೋಡು ನೋಡ್ಕೊಂಡು. ಆ ರೇಸೇ ಕೊಡತ್ತಿಲ್ಲ ನನ್ನ ಗಾಡಿ ಗೈಸ್. ಸೊ ಹೊಂಟದ ಕನ್ಸ್ಟ್ರಕ್ಷನ್ ನಡೆದ. ದಿಸ್ ಈಸ್ ಕಾಲ್ಸ್ ಆಫ್ ಮ್ಯಾಜಿಕ್. ರೇಸೇ ಕೊಟ್ಟಿಲ್ಲ. ಸೊ ಇಷ್ಟೊತ್ತು ನನ್ನ ಗಾಡಿಗೆ ರೇಸೇ ಕೊಟ್ಟಿಲ್ಲ. ಅದರ ರಜೆ ಕರ್ಕೊಂಡು ಮಾಡ್ಬೋದು. ಸೊ ಅದು ನಮ್ಮ ಗಾಡಿಗಿರೋ ತಾಕತ್ತು. ಸೊ ಆ ರೋಡ್ ಎಗಡೆ ಹೊಂಟದ. ಸೊ ಆ ರೋಡ್ ಫಾಲೋ ಮಾಡೋದು. ಸೊ ಬರ್ರಿ ಈಗ ಆ ರೋಡಿಗೆ ಹೋಗಿ ಸಿ ದ್ಯಾಟ್. ನೆಕ್ಸ್ಟ್ ಈಗ ಈ ರೋಡಿಗೆ ಹೋಗೋದು. ಸ್ವಲ್ಪ ಟರ್ನ್ ಮಾಡ್ಕೊತೀನಿ ಗಾಡಿ. ಸೊ ಗುಡ್ದಾಗ ಒಂದು ರೋಡ್ ಆಗ್ಯದ. ಬಟ್ ಎಲ್ಲಿಗೆ ಹೋಗ್ತದೆ ಗೊತ್ತಿಲ್ಲ. ಹೊಸ ಆಗ್ಯದ ರೋಡ್ ಇದು. ಅಂದ್ರೆ ರೀಸೆಂಟಾಗಿ ಆಗ್ಯದ ಇದು. ವೆಹಿಕಲ್ಸ್ ಇಲ್ಲೇ ನಿಂತ ಮಾಡಿದೆವು. ಸೊ ರೋಡ್ ಎಲ್ಲಿಗೆ ಹೋಗ್ತದೆ ನನಗೂ ಗೊತ್ತಿಲ್ಲ. ಸುಮ್ಮನೆ ರೋಡ್ ಹೊಂಟದ ಅದರಿಂದ ಹೊಂಟೆ ನಾನು. ಬರೀ ಗೈಸ್
ಸೊ ಗಾಯ್ಸ್ ಆ ರೋಡ್ ಹಿಡ್ಕೊಂಡು ಸೀದಾ ಬಂದರೆ ಇಲ್ಲಿ ಈ ಗುಡಿಗೆ ಬರ್ತೀವಿ. ಸೊ ಈ ಗುಡಿ ಹೆಸರು ನನಗೂ ಗೊತ್ತಿಲ್ಲ, ಬಟ್ ಇಲ್ಲೊಂದು ಗುಡಿ ಅದ, ಈ ಗುಡಿ ತನಕ ಬರ್ತೀವಿ. ರೋಡ್ ಇಲ್ಲೇ ಮೇಲೆ ಒಂದು 10 ಸ್ಟೆಪ್ ಬಿಟ್ಟರೆ 10-20 ಸ್ಟೆಪ್ ಬಿಟ್ಟರೆ ತೆಳಗೆ ಬರ್ತೀವಿ ಸೀದಾ ಗುಡಿಗೆ. ಸೊ ಬರೀ ಗಾಯ್ಸ್ ಇಲ್ಲಿ ಈ ಸೀಸನ್ದಾಗ ಜಲಪಾತ ನೀರು ಹರಿತಾವೆ ಇಲ್ಲಿ ಭಾಳ ಡೇಂಜರ್. ಸೊ ಬರೀ ನೀರು ಹರಿತಿರ್ಬೋದು ಇಲ್ಲ ನೋಡ, ಬಟ್ ಇಲ್ಲಿ ಅಂತೂ ನೇಚರ್ ಏಕ್ ನಂಬರ್ ಅದು. ಸೊ ನಾವು ಫಾಲ್ತು ಟೈಮಿದ್ದಾಗ ಫ್ರೀ ಮಾಡ್ಕೋಬೇಕಂದ್ರೆ ಬರ್ಬೋದು. ಸೊ ಇಲ್ಲೇ ನಾವು ಹೇಳಿದ್ದು ಜಲಪಾತ ಗಪ್ಲೆ ಹರಿತೀವಿ ಅಂದರೆ ಸೊ ಈ ಹುಡಿ. ಸೊ ಈ ಗುಡಿ ಹೆಸರು ಇಲ್ಲಿ ಬೋರ್ಡ್ ಮ್ಯಾಗ ಅದು ಗುಡ್ಡದ ಮುನೇಶ್ವರ ದೇವಸ್ಥಾನ ಅಂತ. ಸೊ ಬರ್ರಿ ಈ ಗುಡಿಗೆ ಬಂದೀವಿ ನಾವು. ಸೊ ಈ ಗುಡಿಗೆ ನಾವು ಬಂದೀವಲ್ಲ, ರೋಡ್ ಆ ರೋಡ್ ಎಲ್ಲಿ ಹೋದ ನನಗೂ ಗೊತ್ತಿಲ್ಲ. ಸೊ ಸೀದಾ ರೋಡ್ ಹಿಡ್ಕೊಂಡು ಬಂದೀವಿ ಗೈಸ್. ಈ ಗುಡಿಗೆ ಕರ್ಕೊಂಡು ಮಾತಾಡೋದು. ನಾ ಹಿಂದಕ್ಕೆ ಒಂದ್ಸರಿ ಈ ಗುಡಿಗೆ ಬಂದೀನಿ ರೀ ಗೈಸ್. ಈ ಗುಡಿಗೆ ಬಂದೀನಿ, ನಾ ಹೇಳಿದ ಜಲಪಾತ ಇರೋದು ಇಲ್ಲಿ. ಸೊ ಜಲಪಾತ ಮೀನ್ಸ್ ನೀರು ಹರಿತಾವಲ್ಲಿ ಭಾಳ ಡೇಂಜರ್. ಸೊ ಇಲ್ಲಿ ನನಗೆ ಯಾವ ಹಳೆ ಕ್ಲಿಪ್ ಸಿಕ್ಕು ಅಂದ್ರೆ ಆಗ್ತೀನಿ ನಮಗೆ. ಇಲ್ಲಿ ನೀರು ಹರಿತಾವ್ರಿ, ಫುಲ್ ಡೇಂಜರ್ ಹರಿತಾವೆ ಮ್ಯಾಗಿನ ಸ್ವಿಮ್ಮಿಂಗ್. ಸೊ ಹಿಂದಕ್ಕೆ ಒಂದ್ಸರಿ ನಾನು ಬಂದಿದ್ದೆ ಇಲ್ಲಿ ಬಂದಿದ್ದು ಏನಿಲ್ಲ ಅಂದ್ರೆ 3-4 ವರ್ಷದ ಹಿಂದೆ ಬಂದಿರ್ಬೋದು ನಾ. ಮಿನಿಮಮ್ 3 ವರ್ಷ ಏನೋ ಇಲ್ಲಿ ಒಂದು. ಸೊ ಆ ರೋಡ್ ಇಲ್ಲಿಗೆ ಬರ್ದಂತ ನನಗೂ ಗೊತ್ತಿಲ್ಲ. ಸೊ ಒಬ್ಬನೇ ಈ ಟೈಮಿಗೆ ಹೊರಗೆ ಬಂದೀನಿ. ಈ ಟೈಮಿಗೆ ಶಿಸ್ತು ಮಳೆ ಬರ್ಬೇಕಂತ ಭಾಳ ಬರ್ಬೇಕು ದಿನ ಈ ಟೈಮಿಗೆ. ಮತ್ತು ನೈಟ್ ಟೈಮಿಗೆ ಬಂದ್ರೆ ನನಗೆ ಯೂಸ್ ಇಲ್ಲ. ಸೊ ಯೂಸ್ ಅದ, ಬಟ್ ಈ ವೆದರಿಗೆ ಬರೋದಿತ್ತು ನಮ್ಮ ಮಳೆ. ಓವರಿ ಗೈಸ್ ಇಲ್ಲಿ ಫುಲ್ ಎಲ್ಲ ನೇಚರ್ ಫುಲ್ ಡೇಂಜರ್ ಪ್ಲೇಸ್ ಇಲ್ಲಿ ಕೊಡೋಕೆ. ಸೊ ಪಿಕ್ನಿಕ್ ಮಾಡೋಕೆ ಒಂದು ಮಸ್ತ್ ಅದು ಪ್ಲೇಸ್ ಇದು. ಸೊ ಇಲ್ಲಿಂದ ತೆಳಗೆ ಬಾವಿ ಅದ. ಸೊ ಅಲ್ಲಿ ಯಾವುದೋ ಒಂದು ಸಣ್ಣದು ಗುಡಿ ಅದ, ಇಲ್ಲಿ ಕೆಳಗೊಂದು ಬಾವಿ ಅದ. ಸೊ ಈ ಕಡೆಯಿಂದ ರೂಟ್ ಹೋದದ, ಎಲ್ಲಿ ಗೊತ್ತು ನನಗೂ ಗೊತ್ತಿಲ್ಲ ರೀ. ಬರ್ರಿ ಇಲ್ಲಿವರೆಗೆ ಗಾಡಿ ತೊಗೊಂಡು ಬಂದಿದ್ದೆ. ಸೊ ಇಲ್ಲಿವರೆಗೆ ಬಂದಿಲ್ಲ, ಅಲ್ಲಿ ಮ್ಯಾಗ್ ತಾನು ಬಂದಿನ. ಸೊ ಅಲ್ಲಿ ಇಷ್ಟೊತ್ತು ನಮ್ಮ ದೋಸ್ತನ ಕೂಡ ಮಾತಾಡ್ಕೊಂಡು ಬಂದಿದ್ದೆ ಫೋನ್ನಾಗ. ಸೊ ತೆಳಗೆ ಬಂದು ಎಕ್ಸ್ಪ್ಲೋರ್ ಮಾಡೋವಾಗ ಅನಿಸಿತ್ತು. ಸೊ ತೆಳಗೆ ಬಂದೀನಿ. ಬರೀ ಗೈಸ್ ನೋಡ್ಕೊಂಡಿದ್ದಾಗ ಈಗ ಸೀದಾ ಇಲ್ಲಿಂದ ಹೋಗೋದು. ಸೊ ಬರ್ರಿ ನನಗೂ ಮನ್ಯಾಗ ಒಂದು ಫುಲ್ ಬೋರ್ ಆಗಿತ್ತು. ಇಲ್ಲೆಲ್ಲ ಫುಲ್ ಚಿಲ್ ಮಾಡೋಕೆ ಭಾರಿ ಅದ ರೀ ಪ್ಲೇಸ್. ಓ ಬಾಸ್ ಪೂರ ಅನ್ಸಿಬಿಟ್ಟಿಂದ ನನಗೆ. ಬಾಸ್ ಬಂದಿದ್ರು ಅಲ್ಲಿ. ಸೊ ಕಾಣತ್ತಿಲ್ಪ. ಸೊ ಸಡನ್ಲಿ ನೋಡಿ ನೀವು ಭಾಳ ಎಂಜಾಯ್ ಅಂದ್ಕೊಂಡೆ. ಇಲ್ಲಿ ಅದ ಕಾಣತ್ತಿಲ್ಲ ಟ್ರಿಪ್ ಅಲ್ಲಿ. ಬರ್ರಿ ಗೈಸ್ ಇಲ್ಲಿವರೆಗೆ ಬಂದಿದ್ದೆ, ಎಷ್ಟು ಚಿಲ್ ಕುಂತಿದ್ದೆ ಮ್ಯಾಗ. ಸೊ ತೆಳಗೆ ಒಂದು ವಿಡಿಯೋ ಮಾಡ್ಕೊಂಡೀನಿ. ಸೊ ಇಲ್ಲಿಂದ ಹೋಗೋದೆ ಈಗ ಇಲ್ಲಿ ನಾನು. ಸೊ ಇಲ್ಲಿ ಹೋಯ್ತು ಇದು. ಸೊ ಬರ್ರಿ ಗೈಸ್ ಅದಂತೂ ಭಾಳ ಡೇಂಜರ್ ಅನ್ಸಿತ್ತು ನನಗೆ. ಅದು ಅನ್ನೋದಕ್ಕಿಂತ ಸೊ ನಮ್ಮ ಕ್ಲೂ ಕೊಡ್ತೀನಿ ನೋಡ್ರಿ ನಮ್ಮ ಬಾಸ್. ಸೊ ಬರ್ರಿ. ಸೊ ಈಗ ಒಂದು ಕೋತಿ ಬಂದಿತ್ತು, ಇಲ್ಲಿ ಕೋತಿ ನಾವು ಭಾಳ ಡೇಂಜರ್ ಅಂದ್ಕೊಂಡೀನಿ. ಹಂಜಿಕೊಂಡಿನಲ್ಲ ಹಂಜಿದೆ ಪೂರ. ಸೊ ಬರ್ರಿ ನಾನು ಬೈಕಲ್ಲಿ ಮ್ಯಾಗ್ ಹಚ್ಚೀನಿ. ಈಗ ಇಲ್ಲಿಂದ ಮ್ಯಾಗ್ ನಡ್ಕೊಂಡೋಗಿ ಇಲ್ಲಿಂದ ಶಿವಮೊಗ್ಗ ಮ್ಯಾಗ್ ನಡ್ಕೊಂಡೋಗಿ ಅಲ್ಲಿಂದ ಬೈಕ್ ತೊಗೊಂಡು ಸೀದಾ ಹೋಗೋದು. ಸೊ ಭಾಳ ಎಕ್ಸ್ಪ್ಲೋರ್ ಮಾಡೋದು. ನನಗೆ ಈ ಕಡೆ ಎಲ್ಲ ಫುಲ್ ಆಫ್ ರೈಡಿಂಗ್ ಇರ್ತದೆ ಅಂದ್ಕೊಂಡಿದ್ದೆ. ಫುಲ್ ಸ್ಮೂತ್ ರೋಡ್ ಹಾಕ್ಯಾರ ಇಲ್ಲಿವರೆಗೂ. ಸೊ ಬರೀ ಇಲ್ಲಿಂದ ಸೀದಾ ಮನೆಗೆ ಹೋಗೋಣ. ಸೊ ಭಾಳ ಎಕ್ಸ್ಪ್ಲೋರ್ ಮಾಡಿದ್ದೆ ನಿಮ್ಮ ಶಾಪರು. ಇಲ್ಲಿಂದ ಹೋಗೋಣ. ಸೊ ಬರ್ರಿ ಮ್ಯಾಗ್ ಗಾಡಿಗೆ ಹೋಗೋದು ಸಿಗುತ್ತೆ ನಿಮ್ಗೆ. ಸೊ ಗೈಸ್ ಬೈಕಿಗೆ ಬಂದಿದ್ದಾಗ್ಯದ. ಸೊ ಇಲ್ಲಿಂದ ಸೀದಾ ಹೋಗೋದು. ಇಲ್ಲಿವರೆಗೆ ರೋಡ್ ಬಿದ್ದುಬಿಟ್ಟದ ಪೂರ. ಸೊ ಇಲ್ಲಿಂದ 10 ಸ್ಟೆಪ್ ಹೋಗೋದ ಗುಡಿ. ಸೊ ಇಲ್ಲಿ ಅಣ್ಣಗಳು ಫುಲ್ ಫೋಟೋಶೂಟ್ ಮಾಡತ್ತಾರ. ಅವ್ರು ಇಲ್ಲಿಂದ ಹೋಗ್ರಿ. ಸೊ ಗೈಸ್ ಇಲ್ಲಿಂದ ಭಾಳ ಡೇಂಜರ್ ಅದ ರೋಡ್ ಹೋಗೋಕೆ. ಸೊ ರೆಕಾರ್ಡಿಂಗ್ ಮಾಡೋಕ್ಕಾಗಲ್ಲ. ಸೊ ಬರ್ರಿ ಇಲ್ಲಿಂದ ಸೀದಾ ಮನೆಗೆ ಹೋಗೋಣ ಸಿಗ್ತೀನಿ. ಸೊ ಇಲ್ಲಿಂದ ಸೀದಾ ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ಸಿಗ್ತೀನಿ. ಅನ್ನೊಂದು ಸೆಕೆಂಡ್ ಫೋನ್ ಬಿದ್ದು ನನಗೆ ರೆಕಾರ್ಡಿಂಗ್ ಮಾಡ್ತಿದ್ದೆ.
ಸೊ ಬರ್ರಿ ಇಲ್ಲಿ ಬಂದೆಲ್ಲ ಊಟ ಗಿಡ ನೋಡ್ಕೊಂಡಿದ್ದಾಗ ಸೀದಾ ಮನೆಗೆ ಹೋಗಿ ಸಿಗ್ತೀನಿ ನಮಗೆ ಅಲ್ಲಿ ಹೋಗಿ ಸೊ ಗಾಯ್ಸ್ ಸೊ ಗುಡ್ಡ ಎಲ್ಲ ತಿರುಗಾಡಿ ಮನೆಗೆ ಬಂದು ರೆಸ್ಟ್ ಮಾಡಿದ್ದಾಗಿದೆ. ಸೊ ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡಿದ್ದು ಆಗ್ಯದ. ಸೊ ಬರ್ರಿ ಈಗ ಹೊರಗೆ ಹೊಂಟೀನಿ ಫ್ರೆಂಡ್ಸ್ ಕೂಡ ಹೊರಗೆ ಹೋದ್ಮೇಲೆ ಸಿಗ್ತೇನೆ ನಮಗೆ ಅಲ್ಲಿವರೆಗೂ ಸ್ಟೇಟು ಪಾರ್ಸಲ್ ಹೊರಗೆ ಬಂದಿದ್ದೆ ಮಳೆ ಫುಲ್ ಜೋರಾಗ್ಯವ. ಅಲ್ಲಿಂದ ಎಲ್ಲಿ ಹೋಗ್ಬೋದು ನಾವು ಮಳೆ ಈಗ ಪೂರ ಕಡಿಮೆ ಆಗ್ಯದ. ಎಲ್ಲಿ ಪಾರ್ಸಲ್ ತೊಗೊಂಡು ಶಂಗಣ ಮನೆಗೆ ಹೋಗಿ ಪಾರ್ಸಲ್ ತೊಗೊಂಡು ಬಂದಾಗೆ ಮಳಿತಲ್ಲ खत्म बाय बाय टाटा गुड बाय गया.